ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮಾನಸ ಕೆ ಬೆಂಗಳೂರು, ಕವಿಯತ್ರಿ, ಲೇಖಕಿ. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ನಿಮ್ಮ ಜೊತೆ ಮಾತಾಡಬೇಕು ಅಂತ ಭಾಳ ದಿವಸದಿಂದ ಕಾಯ್ತಾಯಿದ್ದೆ. ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಕೆಲವರೆಲ್ಲ ಕೇಳ್ತಾಯಿದ್ರು, ಏನು ಬ್ಯುಸಿ ಆಗಿದ್ದೀರಾ ಮಾನಸ, ಏನು ಬ್ಯುಸಿ ಆಗಿದ್ದೀರಾ ಅಂತ. ನಾನು ಬ್ಯುಸಿ ಆಗಲಿಲ್ಲ, ಆ ಬ್ಯುಸಿ ಅನ್ನೋದೇ ನನ್ನನ್ನು ಆವರಿಸ್ಕೊಂಡಿತ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದಷ್ಟು ಹವ್ಯಾಸಗಳನ್ನ ರೂಢಿಸ್ಕೊಂಡು ಬಂದ್ವಿ. ಮಾತು, ಹರಟೆ, ಕವನ ಬರೆಯೋದು, ಲೇಖನ ಬರೆಯೋದು, ಪುಸ್ತಕಗಳು ಮಾಡೋದು, ಸಾಹಿತ್ಯ ಕಾರ್ಯಕ್ರಮಗಳಿಗೆ ಹೋಗೋದು. ಯಾರೊಬ್ಬರು ಫೋನ್ ಮಾಡಿ ಕರೀತಾರೆ, ಕವಿಗೋಷ್ಠಿಗೆ ಬನ್ನಿ ಅಂತಾರೆ. ಹಾಗೆ ಹೀಗೆ ಮನೇಲೇನೋ ಒಂದು ರುಚಿಯಾದ ಅಡುಗೆ ಕೇಳ್ತಾರೆ ಮಕ್ಕಳು, ಮಾಡಿಕೊಡೋದು. ಬಿಡುವಿನ ಸಮಯದಲ್ಲಿ ಮಕ್ಕಳ ಜೊತೆ, ಗಂಡನ ಜೊತೆ ಇರೋದು. ಇದೆಲ್ಲ ಹೋಗ್ತಾ ನನಗೆ ಸಮಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು. ಆ ಸಮಯನ ಯಾವ ರೀತಿ ಉಪಯೋಗಿಸ್ಕೋಬೇಕು, ಸುಮ್ಮನೆ ಕೂತ್ಕೊಂಡ್ರೆ ಸಮಯ ಹೊಟ್ಟೋಗ್ಬಿಡುತ್ತೆ. ಆದರೆ ಎಲ್ಲರ ಜೊತೆ ಕಾಲ ಕಳೆಯೋದು, ಖುಷಿಯಾಗಿರೋದು ಎಲ್ಲ ಮಾಡ್ತಾ ಇರಬೇಕು. ಬಹಳಷ್ಟು ಹೆಂಗಸರುಗಳು ತುಂಬ ಹೇಳ್ತಾ ಇರ್ತಾರೆ, ಅಯ್ಯೋ ಒಟ್ಟು ಹೊತ್ತೇ ಹೋಗಲ್ಲ, ಅಯ್ಯೋ ಹಿಂಗೆ ಆಗಿದೆ, ಅಯ್ಯೋ ಏನು ಮಾಡೋದು ಅಂತ ಕೂತಿರ್ತಾರೆ. ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ, ಏನು ಬೇಕಾದರೂ ಮಾಡ್ಬೋದು. ಆಮೇಲೆ ಏನೇನೋ ದುಡ್ಡೆಲ್ಲ ಖರ್ಚು ಮಾಡಿ, ನಮ್ಮ ಹತ್ರ ದುಡ್ಡಿಲ್ಲಪ್ಪ, ಅಷ್ಟಿಲ್ಲಪ್ಪ, ದುಡ್ಡು ಇಲ್ದಲೇನೂ ಕೂಡ ನಾವು ನಮ್ಮ ಬುದ್ಧಿಗೆ ಇರೋ ಅಂಥದ್ದು ಏನಾದರೂ ಒಂದು ಸಣ್ಣದನ್ನು ಮಾಡಬೇಕು. ಕೆಲವ್ರಿಗೆ ಮನಸ್ಸಿಗೆ ಬೇಜಾರಾದಾಗ ನಾವು ಜೀವನನೇ ಬೇಜಾರು ರೀ, ನಮಗಿರಲೇಬಾರ್ದು ನಾವು ಈ ಜೀವನದಲ್ಲಿ ಅಂತ ತುಂಬ ಅನಿಸ್ತಾ ಇರುತ್ತೆ. ಅದು ನನ್ನ ಜೀವನದಲ್ಲೂ ಒಂದು ಸತಿ ಆಗಿತ್ತು. ಏನೋ ಒಂದು ನಮಗೆ ಬೇಡವೇ ಬೇಡಪ್ಪ, ನಮಗೇನೋ ದಾರಿನೇ ಇಲ್ಲಪ್ಪ ಅಂತ ಅಂದಾಗ ಹಾಗೆ ಅನಿಸೋದು ಸಹಜ. ಆದರೆ ಜೀವನಕ್ಕೆ ದಾರಿ ಸಿಗಲ್ಲ, ಹುಡುಕಬೇಕು, ನಾವೇ ಹುಡುಕೋಬೇಕು. ನಾವು ಯಾವಾಗಲೂ ಎಲ್ರಿಗೋಸ್ಕರನೂ ನಾವಿದ್ದೀವಿ ಅಂತ ತಿಳ್ಕೊಂಬಿಟ್ಟಿರ್ತೀವಿ. ಅದನ್ನು ತುಂಬ ತಪ್ಪು ಕಲ್ಪನೆ ಅದು. ನಮಗೋಸ್ಕರ ನಾವಿದ್ದೀವಿ, ನಮಗೋಸ್ಕರ ನಾವು ಜೀವನ ಮಾಡಬೇಕು. ಎಲ್ಲರ ಜೊತೆ ಜೀವನ ಜೊತೆ ನಮ್ಮ ಜೀವನನೂ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ವ. ಭಾಳಷ್ಟು ಜನ ಕೇಳ್ತಾಯಿದ್ರು. ಮೊನ್ನೆ ಒಂದು ನಮ್ಮ ಮಹಿಳಾ ವಿಭಾಗದಲ್ಲಿ ಒಬ್ಬರು ಕೇಳ್ತಾಯಿದ್ರು. ನಾನು ನೋಡ್ಬಿಟ್ಟು ತುಂಬ ಆಶ್ಚರ್ಯ ಅವ್ರಿಗೆ, ಇವರೆಷ್ಟು ಲವಲವಿಕೆಯಾಗಿದ್ದಾರೆ, ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂತೆಲ್ಲ ಅಂದ್ಕೊಂಡು ಕೇಳಿದ್ರು. ನನ್ನ ತುಂಬ ಚೆನ್ನಾಗಿ ಮಾತಾಡ್ಸೋರು. ಮೊನ್ನೆ ಸಿಕ್ಬಿಟ್ಟು, ಏನು ರೀ ಮಾನಸ, ನೀವೇನೇನೋ ಮನೇಲಿ ತುಂಬ ಇಟ್ಟಿರ್ತೀರಲ್ಲ, ನಿಮ್ಮ ಸಾಧನೆಗಳು ಏನೇನೋ ಇಟ್ಟಿರ್ತೀರ ಅಲ್ವಾ, ನಮಗೊಂದು ಸತಿ ತೋರಿಸ್ತೀರಾ ಅಂತ ಕೇಳಿದರು. ಬನ್ನಿ ನಿಮಗೂ ತೋರಿಸ್ತೀನಿ. ಭಾಳಷ್ಟು ಜನಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಏನು ಅಂತ ಗೊತ್ತೇ ಇಲ್ಲ, ಸುಮ್ಮನೆ ಹೇಳ್ತಾರೆ, ಅವಳೇನೋ ಹೋಗ್ತಾಳೆ ಮಾಡ್ತಾಳೆ ಅಂತ. ಇಲ್ಲಿ ನೋಡಿ, ಒಂದು ಕಡೆಯಿಂದ ತೋರಿಸ್ತೀನಿ ನಿಮಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಎಲ್ಲ ನನ್ನ ಸಾಧನೆಯ ಒಂದು ವಿಚಾರಗಳಿದೆಲ್ಲ. ನನಗೆ ಇದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ. ನನ್ನ ಖುಷಿಯನ್ನು ನಾನು ಇದರಲ್ಲಿ ಕಾಣ್ತೀನಿ. ನಾನೇನೋ ಒಂದು ಮಾಡಿದ್ದೀನಿ ಅಂದರೆ ನಾನು ಹೇಳ್ಕೊಳ್ಳೋದಿದ್ರು ಇದೆಲ್ಲ ಹೇಳುತ್ತವೆ. ಇಲ್ಲಿ ನೋಡಿ, ನಗರ ಜಿಲ್ಲಾಧ್ಯಕ್ಷರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಮೊಮೆಂಟೋ ಇದು. ತುಂಬ ಖುಷಿಯಾಗುತ್ತೆ. ಕನ್ನಡ ಸೇವಾ ರತ್ನ ಅವಾರ್ಡ್ ಸಿಕ್ಕಿತ್ತು. ಆಮೇಲೆ ಕುವೆಂಪು ಕ್ಷೇತ್ರದಲ್ಲಿ ಒಂದು ಚಿಗುರು ಸಾಹಿತ್ಯ ಸಾಂಸ್ಕೃತಿಕ ಬಳಗದಿಂದ ಒಂದು ಅಭಿನಂದನೆ ಪತ್ರ ಕೊಟ್ಟಿದ್ದರು. ನುಡಿ ತೋರಣ ಬಳಗದವರು ನಮಗೆ ಇದೊಂದು ಕೊಟ್ಟಿದ್ದಾರೆ, ನನ್ನ ನೆನಪಿಗೋಸ್ಕರ ಕೊಟ್ಟಿದ್ದಾರೆ. ನಾನೇನು ಕೆಲಸ ಮಾಡಿದ್ದೀನಿ ಗೊತ್ತಿಲ್ಲ ನನಗೆ, ಆದರೆ ಇದು ಮಾತ್ರ ನಾನಲ್ಲಿ ಮಾಡಿರೋದನ್ನು ತುಂಬ ಉತ್ತರ ಹೇಳುತ್ತೆ. ಹಾಗೆ ಭಾಳಷ್ಟು ಸಂಸ್ಥೆಯವ್ರದ್ದೆಲ್ಲ ನನಗೆ ಮೊಮೆಂಟೋಸ್ ಎಲ್ಲ ಬಂದಿದೆ. ಸೊ ಯಾರೋ ಒಬ್ಬರು ಕೇಳ್ತಾಯಿದ್ರು, ಇಲ್ಲಿಟ್ಟಿದ್ದೀರಾ ಮನಸ, ಇದನ್ನು ಅವ್ರಿಗೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಬನ್ನಿ ಇಲ್ಲಿ ನೋಡಿ, ಇದು ನಾನು ಫಸ್ಟ್ ಪುಸ್ತಕ ಮಾಡಿದಾಗ ನಾನು ಮಾಡಿಸಿದ ಮೊಮೆಂಟೋ ಇದು. ಸೊ ನಮ್ಮ ತಂದೆ ನನಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದರು. ಆ ದುಡ್ಡಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಈ ದಾರಿ ನನಗೆ ತುಂಬ ಖುಷಿ ಆಯಿತು. ಅವ್ರಿಗೂ ಹೆಸರು ಕೊಡ್ತು, ನಮಗೂ ಹೆಸರು ಕೊಡುತ್ತೆ. ನಮ್ಮ ತಾಯಿ ತಂದೆ ಹೆಸರಲ್ಲಿ ನಾನೊಂದು ಮೊಮೆಂಟೋ ಮಾಡಿಸಿದ್ದೀನಿ. ಹೇಗಿದೆ, ಚೆನ್ನಾಗಿದೆಯಾ? ಸೊ ಇದು ಖುಷಿ ಅನ್ನೋದು ನನಗೆ ಇದರಲ್ಲೂ ಖುಷಿ ಸಿಕ್ಕಿದೆ. ಸೊ ನಾನು ಇದೊಂದು ನನ್ನ ಒಂದು ಹವ್ಯಾಸದಲ್ಲಿ ದುಡ್ಡನ್ನು ಹಾಳು ಮಾಡ್ದಲೇ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ನನಗನ್ಸುತ್ತೆ. ನೋಡಿ, ಇದೊಂದು ನಾನು ನನ್ನ ಫಸ್ಟ್ ಪುಸ್ತಕದಲ್ಲಿ ಬಿಡುಗಡೆ ಮಾಡಿದ್ದು. ಎಲ್ಲರೂ ಬಂದಿದ್ದರು. ಯಾರ್ಯಾರು ಬಂದಿದ್ದರು ಅಂದರೆ, ಪುಸ್ತಕ ಬಿಡುಗಡೆ ಮಾಡಿದಂತಹ ಚುಟುಕು ಕವಿಯತ್ರಿ ಪದ್ಮಾವತಿ ಚಂದ್ರು ಅವರಿದ್ದಾರೆ. ಆಮೇಲೆ ಪ್ರಕಾಶಕರು ಶ್ರೀನಿವಾಸ್ ಇದ್ದಾರೆ. ಆಮೇಲೆ ಆತ್ಮೀಯ ಗೆಳತಿ ವೀಣಾ ಅವರು, ನಾನು ಒಟ್ಟಿಗೆ ಪುಸ್ತಕ ಬಿಡುಗಡೆ ಮಾಡಿದ್ವಿ, ಅವರಿದ್ದಾರೆ. ಆಮೇಲೆ ಮಾತಿನ ಮನೆಯ ಒಡೆಯರು
ಸಾಹಿತ್ಯ ಪರಿಷತ್ತಿನಲ್ಲಿ ಕೆಲಸದಲ್ಲಿ ತುಂಬ ತೊಡಗಿಸ್ಕೊಂಡು ತಮ್ಮದೇ ಆದ ಒಂದು ವೇದಿಕೆಯನ್ನು ಮಾಡಿಕೊಂಡಿದ್ದಾರೆ, ಮಾತಿನ ಮನೆ ಅಂತ. ಅವರು ಕೂಡ ನಮಗೆ ರಾಸು ವೆಂಕಟೇಶ್ ಅವರು ಕೂಡ ನನ್ನ ಜೊತೆ ಅವತ್ತು ಮೊದಲ ಪುಸ್ತಕಕ್ಕೆ ಪ್ರೋತ್ಸಾಹ ನೀಡಿದರು, ಅವರಿದ್ದಾರೆ. ಆಮೇಲೆ ನನ್ನ ಕುಟುಂಬ ವರ್ಗದವರಿದ್ದಾರೆ. ನನ್ನ ಗಂಡ ರಾಘವೇಂದ್ರ ಇದ್ದಾರೆ, ನನ್ನ ಮಗ ಯಶಸ್ಸಿದ್ದಾನೆ. ಆ ದಿನ ಮಗಳು ಬಂದಿರಲಿಲ್ಲ, ಅವಳಿಗೆ ಎಕ್ಸಾಮ್ ಇತ್ತು, ಹಾಗಾಗಿ ಬಂದಿರಲಿಲ್ಲ. ಸೊ ಇದೊಂದು ಸುಂದರ ನೆನಪು ನನಗೆ. ಮೊದಲನೇ ಸತಿ ನನಗೆ ಪ್ರೋತ್ಸಾಹ ನೀಡಿದಂತಹ ಸ್ನೇಹಿತರು, ಸಾಹಿತ್ಯದ ಸ್ನೇಹಿತರಿದ್ದಾರೆ. ನಮಗೆ ಒಂದು ಸನ್ಮಾನ ಮಾಡಿದರು. ಸೊ ಅದು ಕೂಡ ನನಗೆ ಇಷ್ಟು ಮುಂದೆ ಬರೋಕ್ಕೆ ನನಗೆ ಪ್ರೇರಣೆ ಅಂತ ಅನ್ನಿಸ್ತು. ಸೊ ಈ ಮೂಲಕ ಪದ್ಮಾವತಿ ಚಂದ್ರ ಅವ್ರಿಗೆ, ರಾಸು ವೆಂಕಟೇಶ್ ಅವ್ರಿಗೆ, ಮತ್ತು ಶ್ರೀನಿವಾಸ್ ಅವ್ರಿಗೆ, ಗೆಳತಿ ಶೈಲಜಾ ಅವ್ರಿಗೆ ಹಾಗೂ ವೀಣಾ ಅವ್ರಿಗೆ ಎಲ್ರಿಗೂ ಮನಪೂರ್ವ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಚನ ಸಾಹಿತ್ಯ ಪರಿಷತ್ತಿಂದ ನನಗೆ ಶರಣ ಬಂಧು ಅಂತ ಒಂದು ಪ್ರಶಸ್ತಿಯನ್ನು ಮಾಡಿದ್ರು MV ತ್ಯಾಗರಾಜ್ ಅವರು, ಸಂಸ್ಥೆಯವರು. ಅವ್ರಿಗೂ ಕೂಡ ಒಂದು ಧನ್ಯವಾದ. ಶಾರದಾ ಸುಪುತ್ರಿ ಹೆಸರೇ ಎಷ್ಟು ಚೆನ್ನಾಗಿದೆ ಅಲ್ಲ. ನಿಜಕ್ಕೂ ನಾನು ಶಾರದೆಗೆ ಮಾತ್ರ ಪುತ್ರಿ ಆಗಿದ್ದೀನಿ ಅಂತ ನನಗೆ ತುಂಬ ಅನ್ನಿಸ್ತಾ ಇದೆ. ಹಾಗಾಗಿ ಅವಳ ದಾರಿಯಲ್ಲೇ ಹೋಗ್ತಾ ಇದ್ದೀನಿ. ನಾನು ಶಾರದಾ ಸುಪುತ್ರಿ ಪ್ರಶಸ್ತಿಯನ್ನು ಕೂಡ ನಾನು ಪಡ್ಕೊಂಡಿದ್ದೀನಿ. ಕುವರ ಯಲ್ಲಪ್ಪ ಅವರು ಕೂಡ ಸಮ್ಮಿಲನ ಗ್ರೂಪಿಂದ ನನಗೆ ಕೊಟ್ಟಿದ್ದಾರೆ. ಹೀಗೆ ಒಂದಷ್ಟು ನೆನಪುಗಳು. ಸ್ಫೂರ್ತಿ ರತ್ನ ಪ್ರಶಸ್ತಿ ನೋಡ್ತಾ ಇದ್ದೀರಾ ಅಲ್ವಾ. ಅಂದೆ ನಮ್ಮ ಒಂದು ಪಂಗಡದವರಿಂದ ಉಲುಚ್ಕಮ್ಮೆ ಬ್ರಾಹ್ಮಣ ಸಂಘದಿಂದ ಕೂಡ ನನಗೆ ಒಂದು ಗೌರವ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಸೊ ಇದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ನನಗೆ ಅಲ್ಲಿರುವಂತಹ ಅವರೆಲ್ಲ ನನ್ನನ್ನು ಕೇಳಿದಾಗ ಇದು ನನಗೆ ಹೇಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ನು ಇರಲಿಲ್ಲ ನನಗೆ. ಸೊ ಅದೊಂದು ಖುಷಿಯ ವಿಚಾರ. ಇನ್ನು ಬನ್ನಿ, ಸ್ನೇಹ ಸಂಗಮ ವಾಟ್ಸಪ್ ಗ್ರೂಪು. ನಾನು ಮೊಟ್ಟ ಮೊದಲಿಗೆ ಹನಿ ಹನಿ ಬನ್ನಿ ಅಂತ ಒಂದು ಗ್ರೂಪಲ್ಲಿದ್ದೆ. ಆ ಗ್ರೂಪಿಂದ ನನಗೆ ಇನ್ನೊಂದು ಗ್ರೂಪು ಸಿಕ್ತು, ಸ್ನೇಹ ಸಂಗಮ ಅಂತ. ಅವರು ಕೂಡ ನನಗೆ 2019ರಲ್ಲಿ ಸ್ಫೂರ್ತಿ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಸ್ಫೂರ್ತಿ ರತ್ನ ಪ್ರಶಸ್ತಿ ತುಂಬ ಗೌರವದಿಂದ ಕೊಟ್ಟಿದ್ದಾರೆ. ಸಮನ್ವಯ ಸಮಿತಿಯವರು ಕೂಡ ಒಂದು ಸಣ್ಣ ಕಥಾ ಸಂಕಲನ ಅಭಿಯಾನವನ್ನು ಮಾಡಿದರು. ಆ ಅಭಿಯಾನದಲ್ಲಿ ನಾನು 10 ಕಥೆಗಳನ್ನು ಪ್ರಸ್ತುತಿಪಡಿಸಿದ್ದೆ. 10 ಕಥೆಗಳನ್ನು ಪ್ರಸ್ತುತಿಪಡಿಸಿದ್ದಕ್ಕೆ ಒಂದು ಪುಸ್ತಕದಲ್ಲಿ ನನ್ನ ಕಥೆ ಒಂದು ಆಯ್ಕೆ ಆಯಿತು. ಸೊ ಆ ಖುಷಿ ನನಗೆ. ಇದನ್ನು ನೋಡಿದಾಗೆಲ್ಲ ಸಮನ್ವಯ ಸಮಿತಿ, ಕನ್ನಡವೇ ಸತ್ಯ ಸಂಸ್ಥೆಯವರೆಲ್ಲ ತುಂಬ ಚೆನ್ನಾಗಿ ನೆನಪಾಗ್ತಾರೆ. ಇದೊಂದು ಕನ್ನಡ ಸೇವಾ ರತ್ನ. ನೋಡಿ ಕನ್ನಡ ಸೇವಾ ರತ್ನ. ಇದೆಲ್ಲ ನನ್ನ ಖುಷಿ, ನನ್ನ ಸಂಭ್ರಮ. ಕೇಳ್ತಾ ಇರ್ತಾರಲ್ಲ, ಏನು ಸಂಭ್ರಮಗಳ ಇದೆಲ್ಲ. ನೋಡಿ ನನ್ನ ಹತ್ರ ಏನೇನಿದೆ ಅಂತ. ಎಲ್ಲ ಸಂಭ್ರಮಕ್ಕೆ ಖುಷಿಯಾದಂತಹ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ತುಂಬ ಸಂಸ್ಥೆಯವರು ಕೂಡ ನನಗೆ ಸಹಕಾರ ನೀಡಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಪ್ರೋತ್ಸಾಹ ನೀಡ್ತಾ ಇರೋದ್ರಿಂದನೇ ನಾನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬೆಂಕಿಯ ಬಲೆಯ 18ನೇ ವಾರ್ಷಿಕೋತ್ಸವ, ಅದರಲ್ಲಿ ಭಾಗವಹಿಸಿದ್ದೆ. ಚಿಗುರು ಸಾಹಿತ್ಯ ಬಳಗದಲ್ಲಿ ಭಾಗಿಸಿದೆ. ಕನ್ನಡಿಗರ ಸ್ನೇಹಕೂಟ, ಮತ್ತೆ ನೆನಪಿನ ಕಾಣಿಕೆಗಳು ಎಲ್ಲ ಒಂದಾಗೊಂದು ನನ್ನ ಒಂದು ಮನಸ್ಸಿನ ಶಕ್ತಿ ನನಗೆ ತುಂಬ ಸ್ಫೂರ್ತಿಯನ್ನು ನೀಡಿದೆ. ನನ್ನ ಒಂದು ಸಾಹಿತ್ಯದ ಜರ್ನಿಯಲ್ಲಿ ಖುಷಿಯಾಗಿರೋಕ್ಕೆ ಬಹುಶಃ ಇವೆಲ್ಲ ಕೂಡ ನನಗೆ ಕಾರಣ ಅನಿಸ್ತಾ ಇದೆ. ಹಾಗಂತ ಎಲ್ರಿಗೂ ಇದನ್ನು ಕೊಟ್ಬಿಡ್ತಾರೆ. ಭಾಳ ಜನ ಹೇಳ್ತಾಯಿದ್ರು, ಅದೇನು ಮಹಾ, ಎಲ್ಲರೂ ತೊಗೋಬೋದು ಬಿಡು, ಏನು ತೊಗೋಬೋದು, ತೊಗೊಂಡು ಬನ್ನಿ ಸರ್, ನೀವು ತೊಗೊಂಡು ಬನ್ನಿ ಮೇಡಮ್ ನೀವು ಅಲ್ವಾ, ಎಲ್ರಿಗೂ ಎಲ್ಲದು ಸಿಗಲ್ಲ ಅಂತ ಹೇಳ್ತಾ, ಬಹುಶಃ ನನ್ನ ಒಂದು ಸಾಧನೆಯ ಒಂದು ಜರ್ನಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಅವ್ರಿಗೆ ಹೇಳಬೇಕು, ನೋಡ್ತಾ ಇದ್ದೀರಾ ಅನ್ಕೋತೀನಿ. ನನ್ನ 2 ಕಂಪಾರ್ಟ್ಮೆಂಟ್ ಫುಲ್ಲು ತುಂಬೋಗ್ಬಿಟ್ಟಿದೆ. ನನ್ನ ವಾಲ್ಡ್ರೋಬು, ನನ್ನ ಒಂದು ಇದು ರ್ಯಾಕು ಫುಲ್ಲು ತುಂಬಿದೆ. ಮೇಲೆ ರಾಯರ ಫೋಟೋ ಹಾಕಿದ್ದೀನಿ ಮನೇಲಿ. ನಮ್ಮ ಯಜಮಾನರು ರಾಯರ ಭಕ್ತರು, ನಾವು ಕೂಡ ಅವರ ಹಾದಿಯಲ್ಲಿ ಇದ್ದೀವಿ. ರಾಯರು ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ಮುಂದೆನೂ ಮಾಡ್ತಾರೆ. ರಾಯರನ್ನ ನಂಬಿ ನಾವು ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.